ಜೂನ್ 6, 7 ಮತ್ತು 8ರಂದು ಜೈನ ಸಮಾವೇಶ. ಸರ್ಕಾರ ಜೈನರಿಗೆ ನೀಡಿರುವ ಭರವಸೆಗಳನ್ನು ಕೂಡಲೇ ಈಡೇರಿಸಲಿ. ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಗುಣಧರನಂದಿ ಮುನಿಮಹಾರಾಜರು. ರಾಜ್ಯ ಸರ್ಕಾರ ಜೈನ ಸಮುದಾಯಕ್ಕೆ ನೀಡಿರುವ ಭರವಸೆಗಳನ್ನು ಕೂಡಲೇ ಈಡೇರಿಸಬೇಕು. ಈ ನಿಟ್ಟಿನಲ್ಲಿ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಜೂನ್ 6ರಿಂದ ಜೂನ್ 8ರವರೆಗೆ 3 ದಿನಗಳ ಜೈನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ರಾಜ್ಯಪಾಲರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಇಷ್ಟಾಗಿಯೂ ಸರ್ಕಾರ ಜಗ್ಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ರಾಷ್ಟ್ರಸಂತ ಆಚಾರ್ಯ ಶ್ರೀ 108 ಗುಣಧರನಂದಿ ಮುನಿ ಮಹಾರಾಜರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ, ನಿರ್ಲಕ್ಷ್ಯ ಆಗ್ತಾ ಇದೆ. ಬಾಕಿ ಇದ್ದಂಥ ಸಾಕಷ್ಟು ಬೇಡಿಕೆಗಳು ಅವರು ಯಾವ ಪ್ರಕಾರ ದಾನ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಭೆ ಮನವಿ ಮಾಡಿದವು. ಇನ್ನು ಸಮಾಜ ಮೂಲಕ ರಾಜ್ಯಪಾಲ ಮುಖಾಂತರ ಮನವಿ ಮಾಡ್ತಾ ಇದ್ದಾವೆ. ನಾವು ನಮ್ಗೆ ಏನು ಮೇನ್ ಬೇಡಿಕೆ ಇದೆ ಅದ್ರ ಲಕ್ಷ ಕೊಡ್ತಾ ಇಲ್ಲ. 3 ಬೇಡಿಕೆ ಅವ್ರು ಕೊಟ್ಟಿದ್ದಾರೆ. 7-8 ಬೇಡಿಕೆ ಇದ್ದು ಅದರ 3 ಬೇಡಿಕೆ ಅವರು ಒಪ್ಪಿದ್ದಾರೆ ಮತ್ತು ಕೊಟ್ಟಿದ್ದಾರೆ. ಅದ್ರ ಬಾಕಿ ಬೇಡಿಕೆ ಹೆಂಗೆ ಪೆಂಡಿಂಗ್ ಇದೆ. ನಿಗಮ ಮಂಡಲ ಸುದ್ದ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಮಾತ್ರ ಕಾಲಹರಣ ಮಾಡ್ತಾರೆ ಹೊರತುಪಡಿಸ್ರೆ ವಿಧಿ ರೂಪವಾಗಿ ತರ್ತಾ ಇದೆ. ಹೌದು ನೋಡ್ರಿ, ಈಗ ನಾನು 8ನೇ ತಾರೀಕು ಕೊನೆ ಮನವಿ ಕೊಡ್ತಾನು. ಕೊನೆ ಮನವಿ ಕೊಟ್ಟ ನಂತರ ಶುದ್ಧ ಸರ್ಕಾರ ನನ್ನ ಮಾತಿಗೆ ಸ್ಪಂದನ ಕೊಡಲಾದರೆ ಮುಂದಿನ ನಿರ್ಣಯ 8ನೇ ತಾರೀಕಿನ. ಅವರು ಬುಧವಾರ ದಿನಾಂಕ 21ರಂದು ಐನಾಪುರ ಪಟ್ಟಣದ ಭಗವಾನ್ ಆದಿನಾಥ ದಿಗಂಬರ ಜಿನ ಮಂದಿರದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಲ್ಪಸಂಖ್ಯಾತ ಇಲಾಖೆಯ ಸಚಿವ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಅನೇಕ ಮಂತ್ರಿಗಳು ಜೈನ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಮತ್ತು ಪ್ರಮುಖ ಬೇಡಿಕೆಗಳಾದ ಜೈನ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆ, ಜೈನ ಮುನಿಗಳಿಗೆ, ಆಚಾರ್ಯರಿಗೆ ಮತ್ತು ಭಟ್ಟಾರಕರಿಗೆ ರಕ್ಷಣೆ, ಆರ್ಥಿಕವಾಗಿ ಕೆಳವರ್ಗದ ಜೈನ ಸಮುದಾಯದವರಿಗೆ ಜೈನ ತೀರ್ಥಕ್ಷೇತ್ರದ ದರ್ಶನಕ್ಕೆ ಇತರೆ ಅಲ್ಪಸಂಖ್ಯಾತರಿಗೆ ನೀಡುವ ಸಬ್ಸಿಡಿ, ಈ ಮೊದಲು ಜೈನ ಸಮಾಜದ ವಿದ್ಯಾರ್ಥಿನಿಯರಿಗೆ ನೀಡುತ್ತಿದ್ದ ಶಿಕ್ಷಣ ಸ್ಕಾಲರ್ಶಿಪ್ ಪುನಃ ಪ್ರಾರಂಭ ಮತ್ತು ಜಾತಿ ಗಣತಿಯಲ್ಲಿ ಜೈನ ಸಮುದಾಯಕ್ಕಾದ ಲೋಪಗಳನ್ನು ಸರಿಪಡಿಸಿ ವೈಜ್ಞಾನಿಕವಾಗಿ ಪುನಃ ಗಣತಿ ಸೇರಿದಂತೆ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಕೊನೆಯದಾಗಿ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರ ಮುಖಾಂತರ ಮನವಿ ಸಲ್ಲಿಸಿ ಆಗ್ರಹಿಸಲಿದ್ದೇವೆ. ಎರಡನೇ ಬೇಡಿಕೆ ಇದ್ದಂಥ ಜೈನ ಹುಡುಗರಿಗೆ ಸ್ಕಾಲರ್ಶಿಪ್ ಕಟ್ಟಿತ ಆಗಿದೆ ಈ ಬಜೆಟ್ದಲ್ಲಿ. ಅದು ಮೊದಲೇ ಹಂಗಿತ್ತ, ಅದೇ ರೀತಿಯಲ್ಲಿ ಆಗಬೇಕು. 3ನೇ ಬೇಡಿಕೆ ಹಜ್ಗೆ ಯಾರು ಯಾತ್ರಾಗ ರೊಕ್ಕ ಕೊಡ್ತಾರೆ ಹಾಗೆ ನಮ್ಮ ಗರೀಬ್ ಬಡವ, ಶ್ರೀಮಂತರು ಬೇಡ, ಬಡವ ಅತಿ ಕಡು ಬಡವರಿಗೆ ಶಿಖರದಿ ಯಾತ್ರೆ ಆಗಬೇಕು. ಅದೇ ರೀತಿಯಲ್ಲಿ ಜನಗಣನ ಏನು ಕೊಟ್ಟಿದ್ದಾರಲ್ಲ, ಈ ಜನಗೆಲ್ಲ ಸಂಪೂರ್ಣ ಬೋಕಸ್ ಇದೆ. ಅದೇನು ಇದೇನು ಯಾರು ಕೊಟ್ಟಿದ್ದಾರೋ, ಯಾವ ಮಾಡಿದನೋ ಗೊತ್ತಿಲ್ಲ. ಸರ್ಕಾರ ಹೆಂಗೆ ವೈಜ್ಞಾನಿಕ ಅಂತೇಳಿ ನಮ್ಗೆ ಘೋಷಣೆ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಏನು ಜನಗಣನ ಐತಲ್ಲ ಸಂಪೂರ್ಣವಾಗಿ ಬೋಕಸ್ ಜನಗಣನ ಇದೆ. ಆ ಜನಗಣನ ಪುನಃ ಪ್ರವೃತ್ತಿ ಆಗಬೇಕಾ, ಪುನಃ ಜನಗಣನ ಆಗಬೇಕಾ, ಪುನಃ ಜನಗಣನ ಆಗಿ ಜಾತಿವಾರ ಜನ 1,65,000 ಇದೆ. ನಮ್ಮ ಪ್ರಕಾರ 20 ಲಕ್ಷನಿಷ್ಠರು 20 ಲಕ್ಷ ಅಂತ ನಮ್ಮ ಪ್ರಕಾರ 20 ಲಕ್ಷನಿಷ್ಠರು 20 ಲಕ್ಷ ಅಂತ. ಸರ್ಕಾರ ನಮ್ಮ ಭರವಸೆಗಳನ್ನು ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜೈನ ಸಮುದಾಯ, ಜೈನ ಮುನಿಗಳು ಮತ್ತು ಭಟ್ಟಾರಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟಕ್ಕೆ ಇಳಿಯಲಿದ್ದೇವೆ. ಈ ಕುರಿತು ಈ ಸಮ್ಮೇಳನದಲ್ಲಿ ಮಹತ್ವದ ನಿರ್ಧಾರ ಪ್ರಕಟಿಸಲಿದ್ದೇನೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸಾಮ್ಯ ಇರತಕ್ಕ ಯಾವ ಕೇಸ ದಂಧೆ ದೇಶ ಹಾನಿ ಆಗಬಾರದಂತ ನಡುಗುವಂತರ ಜೈನರ ಹಾಗೂ ಸಮಾಜ ದೇಶ ಸಂಪೂಜಿಕಾನಾಂ ಪ್ರತಿಪಾದಕಾನಾಂ ಯತೇಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜಿನೇಂದ್ರ. ದೇಶ, ರಾಷ್ಟ್ರ, ಸಮಾಜ, ಪ್ರಜಾವರಿಗೆ ಶಾಂತಿ ಆಗಲಿ, ಸಮಾಜ ಅಭಿವೃದ್ಧಿ ಆಗಲಿ, ಜಗತ್ಯಾಗ ಅನೇಕ ಪ್ರಕಾರ ಅಭಿವೃದ್ಧಿ ಆಗಲಿ ಅಂತ ಹಾರೈಕೆ. ಜೈನ ಧರ್ಮ ಅತಿ ಪ್ರಾಚೀನವಾದಂಥ ಧರ್ಮ. ಜೈನ ಸಂಸ್ಕೃತಿ ಅತಿ ಪ್ರಾಚೀನವಾದಂಥ ಸಂಸ್ಕೃತಿ. ಭಾಷಾ
ಸಂಸ್ಕೃತಿ, ಕಲಾ ಹಾಗೂ ಅನೇಕ ಪ್ರಕಾರ ವಿವಿಧ ಕೊಡುಗೆ ಕೊಟ್ಟಂತ ಈ ಸಮಾಜ ಹಾಗೂ ಪೂರ್ವದಲ್ಲಿ ಅಖಂಡ ಚಂದ್ರಗುಪ್ತ ಮೌರ್ಯ ಮುಂತಾದ ಅಂತ್ಯ ರಾಜರು ದೇಶದ ನಮ್ಮ ಸಾಮ್ರಾಟ ಮಾಡಿದಂಥ ಈ ಜೈನ ಸಮಾಜ ಕಾಲದ ಪ್ರಚಂಡ ವಿಕೋಪದಿಂದ, ಸಮಯ ಪ್ರಭಾವದಿಂದ, ಆಕಸ್ಮಿಕ ಅನೇಕ ಪರಿವರ್ತನೆಯಿಂದ ನಮ್ಮ ಸಮಾಜ ಕುಂಟಸ್ಥ ಮತ್ತು ಸಂಕುಚಿತ ಅಲ್ಪ ಸಮಾಜ ಆಗಿದೆ. ಆದರೆ ಇನ್ನ ನಮ್ಮ ಸಮಾಜ ಮೇಲೆ, ನಮ್ಮ ಧರ್ಮ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ನಮ್ಮ ಮುನಿಗಳ ಮೇಲೆ ನಿರಂತರ ಕುಟಹಾರಗಳು ಹತ್ತಾಗ್ತಾ ಇದೆ, ನಿರಂತರ ಸಂಹಾರ ಆಗ್ತಾ ಇದೆ. ಅದಕ್ಕೂ ಸಂರಕ್ಷಣೆ ಇಲ್ಲ, ಅದು ನಮ್ಮ ಮಾತು ಯಾರು ಕೇಳೋರೇ ಇಲ್ಲ. ನಾವು ಕಂಟಿನ್ಯೂ ನಿರಂತರ ಸರ್ಕಾರಕ್ಕೆ ಸೂಚನಾ ಕೊಡ್ತಾವಿದ್ದಂದ್ರೆ ಅವರು ಯಾವ ತಮ್ಮ ಮಾತಿಗೆ, ಸಮಾಜ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆ ಕೊಟ್ಟು ಹೊರತುಪಡಿಸಿದ್ರೆ ಪೂರ್ಣ ಕೆಲಸ ಮಾಡ್ತಾ ಇದ್ದಾರೆ. ಈ ಹೋರಾಟ ನನ್ನ ಕೊನೆಯ ಹೊಸಲವರೆಗೆ ಇರುವಾಗೆ ನನ್ನ ಹೋರಾಟ ಇರುತ್ತದೆ. ಈಗ 3ನೇ ಅಧಿವೇಶನ ಜೈನ ಸಮಾವೇಶ ಐನಾಪುರ ಊರದಲ್ಲಿ ಹಮ್ಮಿಕೊಂಡಿದ್ದನ್ನು 8ನೇ ತಾರೀಕು 8 ಜೂನ್ಗೆ ಸುಮಾರು ಲಕ್ಷಾಂತರ ಜನ ಸೇರಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಬಹಳ ಮಹತ್ವವಾದಂತಹ ತೀರ್ಮಾನ ನಾನು ಕೊಡ್ತಾ ಇದ್ದೇನೆ. ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಕೆಲವು ನಾವು ಆಶಾ ಪಡ್ಕೊಂಡಿದ್ದು, ನಮ್ಮ ಮನೋರಿಕೆ ಮಾಡ್ಕೊಂಡಿದ್ದು, ಆದರೆ ಕೆಲವು ಚುಟುಪುಟು 2-3 ಕೆಲಸ ಹೊರತುಪಡಿಸಿದ್ರೆ ನಮಗೇನು ಮೇನ್ ಬಹು ಮುಖ್ಯ ಬೇಡಿಕೆ ಆಗಿಲ್ಲ. ಅದೇ ರೀತಿಯಲ್ಲಿ ನಮ್ಮಿದ್ದಂತ ಆತ್ಮೀಯ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವರು ವಿಶ್ವಾಸ ಕೊಟ್ಟು ಹೋದ್ರು. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ವಿಶ್ವಾಸ ಕೊಟ್ಟಿದ್ದರು. ಆದರೆ ಕೆಲಸ ಏನೂ ಆಗಿಲ್ಲ. ವಿಶ್ವಾಸ ಮಾತ್ರ ಇದೆ. ವಿಶ್ವಾಸ ಸಕಾರಾತ್ಮಕ ವಿಧಿರೂಪವಾಗಿ ಅನುಷ್ಠಾನವಾಗಿ ಆಗ್ತಾ ಇಲ್ಲ. ಆದ ಕಾರಣ ಇದು ಕೊನೆಯ ಸಮ್ಮೇಳನ. ಈ ಸಮ್ಮೇಳನ ನಂತರ 8ನೇ ತಾರೀಕು ಬಹಳ ಮುಖ್ಯವಾದಂತ ನಾನು ನಿರ್ಣಯ ತಗೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಹಕ್ಕಿದೆ. ನಮ್ಮ ಒಂದು ಬೇಡಿಕೆ ಸಂವಿಧಾನ ಪ್ರಕಾರ ನಾವು ಮಾತ್ರ ಹಕ್ಕವನ್ನು ಬೇಡ್ತಾ ಇದ್ದೇವೆ. ನಿನ್ನೆ ಮುಖ್ಯಮಂತ್ರಿಯವರು 2 ವರ್ಷ ಸರ್ಕಾರ ಪೂರೈಸಿದ್ದಾರೆ. ತುಂಬಾ ಧನ್ಯವಾದ, ಒಳ್ಳೆಯ ಆನಂದದ ವಿಷಯ. ಆ ಥರದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಸರ್ವಧರ್ಮ ಸಂಭಾವ ಇಟ್ಕೊಂಡು ಎಲ್ಲರಿಗೂ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಸರ್ಕಾರದ ಸೌಲಭ್ಯ ಒದಗಿಸಿಕೊಡ್ತಾ ಇದ್ದಾರೆ. ನಂದು ಕ್ವಶನ್ ಮುಖ್ಯಮಂತ್ರಿಗೆ, ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ 4,000 ಕೋಟಿ ಕೊಡ್ತಾ ಇದ್ದೀರಿ, ಮಾತ್ರ ನಮ್ಮ ಸಮುದಾಯಕ್ಕೆ ಮಾತ್ರ 25 ಕೋಟಿ ರೂಪಾಯಿ ಕೊಡ್ತಾರೆ. ಇದು ಯಾವ್ದು ನ್ಯಾಯ? ಅದೇ ರೀತಿಯಲ್ಲಿ ಹಿಂದಿನ ವರ್ಷ ಬಜೆಟ್ದಲ್ಲಿ ಬಜೆಟ್ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದ್ದೀರಿ, ನಮಗ ಮಾತ್ರ 50 ಕೋಟಿ ರೂಪಾಯಿ ಹಿಂದಿನ ಸಮಯ ಕೊಟ್ರಿ, ಈ ಸಮಯದಲ್ಲಿ ಮಾತ್ರ 25 ಕೋಟಿ ಕೊಟ್ರಿ. ಅದೇ ರೀತಿಯಲ್ಲಿ ಹಿಂದಿನ 2022ನೇ ಇಸ್ವಿಗೆ ಸರ್ಕಾರ ಬಂದ ನಂತರ ಪ್ರತಿ ಒಂದು ಮಟ್ಟಿಗೆ ಇವರ 2.5 ಕೋಟಿ ರೂಪಾಯಿ ಕೊಡ್ತಾರಂತೆ ವಾಗ್ದಾನ ಆಗಿದೆ. ಒಂದು ಮಟ್ಟಿಗೆ ನನ್ನ ಮಟ್ಟ ಹೊರತುಪಡಿಸಿದ್ರೆ ಯಾವ ಮಟ್ಟಿಗಿನ ರೊಕ್ಕ ದುಡ್ಡ ತಲುಪಿಲ್ಲ. ಮಾತ್ರ ಗಜೆಟ ದಲ್ಲಿ ಘೋಷಣಾ ಮಾತ್ರ ಆಗಿದೆ. ಇನ್ನ ಮಠಗಳಿಗೆ, ನಮ್ಮ ಜೈನ ಮಠಗಳಿಗೆ ಜೈನ ಸಂಸ್ಕೃತಿ ರಕ್ಷಣೆಗಾಗಿ ಮುಟ್ಟಿಲ್ಲ. ನಿವೇದನೆ ಮಾಡ್ತಾ ಇದ್ದಾನು, ಶೀಘ್ರವಾಗಿ ಆ ಎಲ್ಲ ಭಟ್ಟಾರಕಗಳು, ಆ ಮಠಾಧೀಶಗಳು ನೀವಾಗಿ ಕೇಳ್ರಿ, ಅವರಾಗಿ ಹೇಳ್ತಾರ
ಇದ್ದಂತ ಒಂದು ಮಟ್ಟಕ್ಕ 2022ನೇ ಬಜೆಟ್ದಲ್ಲಿ ಆದಂತ ರೊಕ್ಕ ಏನ ತಕ ಮುಟ್ತಾ ಇಲ್ಲ. ಆಮೇಲೆ ನಮ್ಮದ ಅಪೇಕ್ಷೆ ಶಾದಿ ಮಹಲ್ಗ ಶಾದಿ ಸಲುವಾಗಿ ಹೆಣ್ಮಕ್ಕಳ ಬಡವ ಸಲುವಾಗಿ ಕೆಲವು ಅಲ್ಪಸಂಖ್ಯಾತರಿಗೆ ನೀವು 50,000 ಕೊಡ್ತೀರಿ. ನಾವೇನು ಬೆಕ್ಕ ಬಡದವ, ನಾವೇನು ಪಾಪ ಮಾಡಿದವ, ನಾವು ಅಪರಾಧ ಏನು ಮಾಡಿದವ. ನಮ್ಮ ಜೈನ ಸಮಾಜದಲ್ಲಿ ಅತಿ ಬಡವ ಹೆಣ್ಮಕ್ಕಳಿದ್ದಾರೆ, ಕೂಲಿ ಮಾಡುವಂತ ಜನ ಇದ್ದಾರೆ. ಮುಂಜಾನೆ ಹರಿಯದ್ವಾದಂತರ ಸಾಯಂಕಾಲವರೆಗೆ ಬೆವರು ಸುರಿಸಿ ಒಂದಿದ್ದಂತ ಕುಟುಂಬ ನಡೆಸಿದಂತ ಬಡವ ಮಕ್ಕಳ ಬಡವ ಪರಿವಾರ ಇದೆ, ಅವ್ರಿಗೆ ಶಾದಿ ಭಾಗ್ಯ ಆಗ್ತಿಲ್ಲ. ಅದೇ ರೀತಿಯಲ್ಲಿ ಸ್ಕಾಲರ್ಶಿಪ್ ನಮ್ಮ ಬಡವ ಮಕ್ಕಳಿಗೆ ನೋಡ್ರಿ, ನನಗೆ ಹೇಳ್ತಾರೆ ನಮ್ಮ ಹುಡುಗರಿಗೆ ಜೀವನ ಅಂದ್ರೆ ಎಜುಕೇಶನ್ ಇಲ್ಲದ್ರೆ ಯಾವ ಸಮಾಜ ಇಲ್ಲ. 2,000ಕ್ಕಿಂತ ಮುಖ್ಯವಾದಂತದ್ದು ಎಜುಕೇಶನ್. ಮನುಷ್ಯರ ಒಂದು ಬಡವ ಪರಿವಾರನ ಬಡವ ಮುಕ್ತ ಮಾಡಬೇಕಾದ್ರೆ, ದರಿದ್ರ ಮುಕ್ತ ಮಾಡಬೇಕಾದ್ರೆ, ಆರ್ಥ ಸಂಕಟದಿಂದ ಮುಕ್ತ ಮಾಡಬೇಕಾದ್ರೆ ಎಜುಕೇಶನ್ ಪ್ರಮುಖವಾದಂತಹ ವಿಷಯ. ಆದರೆ ವಿದ್ಯಾಭಾಗದಿಂದ ವಂಚಿತ ಆಗ್ತಾ ಇದ್ದಾರೆ. ವಿದ್ಯಾಭಾಗದಿಂದ ಯಾಕೆ ವಂಚಿತ ಆಗ್ತಾ ಇದ್ದಾರ? ಕೊರೋನಾ ಸಮಯ ಆದ ನಂತರದಿಂದ ಏನು ಹುಡುಗರಿಗೆ ಎಲ್ಲ ಸಮಾಜಿಗೆ, ನಮ್ಮ ಅಷ್ಟ ಅಂತ ಎಲ್ಲ ಅಲ್ಪಸಂಖ್ಯಾತ ಸಮಾಜಿಗೆ, ಸಂಪೂರ್ಣ ಅಲ್ಪಸಂಖ್ಯಾತ ಸಮಾಜಿಗೆ ಮೊದಲ ಗೋರ್ಮೆಂಟ್ ಏನು ಫ್ರೀ ಇತ್ತಲ್ಲ ಅದು ಸ್ಕಾಲರ್ಶಿಪ್ ಇತ್ತು. 50,000, 60,000, 70,000 ಥರ್ಡ್ವಿ ಲಿಂಗಾಯತ ಕೆಲವು ಹುಡುಗರಿಗೆ ಎಲ್ಲ 50,000-60,000 ಸ್ಕಾಲರ್ಶಿಪ್ ಇತ್ತು. ಅದೆಲ್ಲ ಕಮ್ಮಿ ಮಾಡಿ 10,000, 15,000, 25,000 ಮಾಡಿದ್ರಿ. ನೋಡ್ರಿ, ಒಂದು ಅನುಷ್ಠಾನ ಕಮ್ಮಿ ಮಾಡ್ರಿ, ನಮ್ಮ ಭವಿಷ್ಯ, ನಮ್ಮ ಕರ್ನಾಟಕ ಭವಿಷ್ಯ ಆದಂತ ಯುವಕರಿಗೆ ವಿದ್ಯಾಭ್ಯಾಸ ಕೊಡ್ರಿ. ಅಂತ ನಾ ಹೇಳ್ತಾ ಇಲ್ಲ ಎಲ್ಲರಿಗೂ ಕೊಡ್ರಿ. ನಾ ಹೇಳ್ತಾ ಇದ್ದನು ಯಾರು ಬಡವರಿದ್ದಾರೋ, ಯಾವ ಸಮಾಜ ಆಗಲಿ, ಸರ್ವ ಜಾತಿ ಸಮಾಜ ಬಡವ ಮಕ್ಕಳಕ ಎಜುಕೇಶನ್ ಫ್ರೀ ಆಗಬೇಕು. ಆದನಿಷ್ಠಾನ ಫ್ರೀ ಆಗೋದ್ರಾದ್ರೆ ನಿಧಾನವಾಗಿ ಅವ್ರಿಗೆ ಸ್ಕಾಲರ್ಶಿಪ್ ಗೋರ್ಮೆಂಟ್ ಏನು ಫೀ ಇದೆಯಲ್ಲ ಆ ಫೀರೇ ಮಾತ್ರ ಸಿಗಬೇಕು. ನಂದ ಅಪೇಕ್ಷೆ ಮೊದಲು ಏನಿತ್ತಲ್ಲ ಸ್ಕಾಲರ್ಶಿಪ್ ಜೈನ ಮಕ್ಕಳಿಗೆ, ಆ ಸ್ಕಾಲರ್ಶಿಪ್ ಪುನಃ ಅದೇ ರೀತಿಯಲ್ಲೇ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾನು. ಮತ್ತು ಸಂಪೂರ್ಣ ಕರ್ನಾಟಕದ ಜೈನ ಸಮಾಜ ಸಮ್ಮೇಳನದಲ್ಲಿ ಸುದ್ದ ಇದ ಪ್ರಸ್ತಾವನೆ ಮಾಡಲಾಗುತ್ತಿದೆ. ಅದೇ ರೀತಿಯಲ್ಲಿ ಒಂದು ಆಸ್ಥಾ ಕೇಂದ್ರ ಇದೆ, ನಮ್ಮದು ಒಂದು ಶ್ರದ್ಧಾ ಕೇಂದ್ರ ಇದೆ ಸಮ್ಮೇಶಿಕ. ಹೆಂಗ ಕಾಶಿ ಹಿಂದೂಗಳಿಗೆ ಕಾಶಿ, ಬನಾರಸ್, ಹಿಮಾಲಯ, ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜಕ್ಕೆ ಇದ್ದಂತ ಮಕ್ಕಾ ಮೈದಾನ, ಅದೇ ರೀತಿ ಜೈನ ಸಮಾಜದ ಶಿಖರ್ಜಿ ಅಷ್ಟ ಪ್ರಮುಖವಾದಂತಹ ದೇವಸ್ಥಾನ. ಚಂಪಾಪುರಿ, ಬಾಬಾಪುರಿ, ಗೋಮಟೇಶ್ವರ ಇದೊಂದು ಪವಿತ್ರ ದೇವಸ್ಥಾನ. ನೀವು ಹಜ್ಗೆ ಯಾತ್ರಾ ಹೆಂಗ 50,000 ರೂಪಾಯಿ ಕೊಡ್ತಿದ್ರು, ನಾನು ಸರ್ಕಾರ ಕಡೆ ಆತ್ಮೀಯ ನಿವೇದನೆ ಮಾಡ್ತಾ ಇದ್ದಾನ. ನಮ್ದು ಬೇಡ, ಶ್ರೀಮಂತರಿಗೆ ಬೇಡ, ಯಾರು 10-20 ಎಕರೆ ಅಡವಿ ಐತಿ ಅವ್ರು ಕೊಡಬೇಡ್ರಿ. ಬರೀ ಯಾರು 1 ಎಕರೆ ಅಡವಿ ಇಲ್ಲ, ಯಾರಿಗೆ ಹುಡುಗ ರಟ್ಟಿಲ್ಲ, ಬದುಕೋಕ ಜೀವನದ ಮಾರ್ಗಿಲ್ಲ, ಮನಿ ಇಲ್ಲ, ಅಂತ ಕಡವು ಬಡವರಿಗೆ ಶಿಖರ್ಜಿ ಯಾತ್ರಾ ಸಂಪೂರ್ಣವಾಗಿ ನಿಶುಲ್ಕ ಆಗಬೇಕು. ಅಲ್ಪಸಂಖ್ಯಾತ ಏನು ಬಜೆಟ್ ಕೊಡ್ತಾ ಇದ್ದೀರಿ, ಅದ ಅಲ್ಪಸಂಖ್ಯಾತ ಬಜೆಟ್ದಿಂದ ನೀವು ಇದ್ದಂಥ ದುಡ್ಡನ್ನ ನಮ್ಮ ಬಡವ ಹೆಣ್ಮಕ್ಕಳಿಗೆ, ಬಡವ ಪುರುಷರಿಗೆ ಅವ್ರಿಗೆ ಇದ್ದಂಥ ಕೊಡ್ಬೇಕಂತೇಳಿ ಈ 100 ವಿಷಯ ತಗೊಂಡು ಅದರ ರೈತಲ್ಲಿ ಊರುಗಳಿಂದ ನಿನ್ನೆ ಮೀಟಿಂಗ್ ಆಗಿದೆ. ಪ್ರತಿ ಒಂದು ಹಳ್ಳಿಯಿಂದ ನಿನ್ನೆ ಜನರಲ್ ಮೀಟಿಂಗ್ ಆಯ್ತಾ. ಎಲ್ಲರೂ ಇದ್ದಂಥ ಈ ಸಮ್ಮೇಳನಗ, ಈ ಹೋರಾಟಿಗೆ ಎಲ್ಲರೂ ಬೆಂಬಲವನ್ನು ನೀಡಿದ್ದಾರೆ. ಪ್ರತಿ ಒಂದು ಹಳ್ಳಿಯಿಂದ, ಪ್ರತಿ ಒಂದು ನಗರದಿಂದ, ಪ್ರತಿ ಒಂದು ಜಗದಿಂದ ತಮ್ಮ ಸ್ವ ಇಚ್ಛಾಲೆ ಜನ ಕೂಡ್ತಾ ಇದ್ದಾರೆ. ಇದು ರಾಜಕೀಯತೆ ರೊಕ್ಕ ಕೊಟ್ಟು ಕೂಡಿಸುವಂತ ಸಮಾವೇಶ ಅಲ್ಲ. ಸ್ವ ಇಚ್ಛಾಲೆ, ಸ್ವಭಾವನಾಲೆ, ಜಾಗೃತ ಆಗಿ ಈ ಸಮ್ಮೇಳನಕ ಲಕ್ಷಾಂತರ ಜನ ಸೇರುವಂತ ಒಂದು ದೃಢ ಸಂಕಲ್ಪನ ನಿನ್ನೆ ಜನ ಮಾಡಿದ್ದಾರೆ. ಪ್ರತ್ಯೇಕ ಅಧ್ಯಕ್ಷರು, ಪ್ರತ್ಯೇಕ ಕಮಿಟಿಯವರು, ಮಹಿಳಾ ಮಂಡಳರು, ಯುವಕ ಮಂಡಳರು, ಯುವತಿ ಮಂಡಳರು ಎಲ್ಲರೂ ನಿನ್ನೆ ಬಂದ ತಮ್ಮವನ್ನ ಗುರುಗಳ ಮುಂದೆ ಶಪಥ ವಿಧಿ ಮಾಡ್ಕೊಂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಒಂದು ದೃಢ ಸಂಕಲ್ಪ ಮಾಡಿದಾರ.
ಜೈನ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯದ ಕುರಿತು ಚರ್ಚಿಸಲು 3 ದಿನಗಳ ಜೈನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಭಟ್ಟಾರಕರ ನೇತೃತ್ವದಲ್ಲಿ ಸಾಮಾಜಿಕ ಚಿಂತನೆಗೋಷ್ಠಿಗಳು, ಉತ್ತರ ಕರ್ನಾಟಕದ ಸಮಸ್ತ ಉಪಾಧ್ಯಾಯರ ಸನ್ಮಾನ, ಜೈನ ಮಹಿಳಾ ಮಂಡಳ, ಯುವಕ ಮಂಡಳ ಮತ್ತು ಯುವತಿ ಮಂಡಳಗಳ ಸಮಾವೇಶದ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಜ್ಯದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸೇರಿದಂತೆ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯ ಸಂಸದರು, ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರು ಮತ್ತು ಜೈನ ಸಮಾಜದ ಮುಖಂಡರು ಪಾಲ್ಗೊಳ್ಳಲಿದ್ದು, ಲಕ್ಷಾಂತರ ಜೈನ ಶ್ರಾವಕ ಶ್ರಾವಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜೈನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ನಮ್ಮ ಸಂದೇಶವನ್ನು ರವಾನಿಸೋಣ ಎಂದು ಜೈನ ಸಮುದಾಯಕ್ಕೆ ಆಹ್ವಾನ ನೀಡಿದರು. ನಮ್ಮ ಕರ್ನಾಟಕ ಪ್ರಥಮ ಪ್ರಜೆ ಮತ್ತು ರಾಜ್ಯಪಾಲ ಅವರಿಗೆ ಕರೀತಾ ಇದ್ದಾನೆ. ರಾಜ್ಯಪಾಲ ಅವರಿಗೆ ನಮ್ಮ ದುಃಖವನ್ನು, ನಮ್ಮ ಸಮಾಜ ಸಮಸ್ಯೆಯನ್ನು ಅವರ ಮುಂದೆ ಇಡ್ತಾ ಇದ್ದಾವೆ. ಆದ ಕಾರಣ ಈ ಕಾರ್ಯಕ್ರಮ ವಿವಿಧ ರೂಪವಾಗಿ ಆ ದಿವಸ ಲಾಸ್ಟ್ ಕೊನೆಯ ಸಮ್ಮೇಳನ ಪೂರ್ವಕ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಪತ್ರ ರಾಜ್ಯಪಾಲ ಮುಖಾಂತರ ಕಳಿಸ್ತಾ ಇದ್ದೇನೆ. ಆ ರಾಜ್ಯಪಾಲ ಮುಖಾಂತರ ಪತ್ರ ಕಳಿಸಿದ ನಂತರ ಅವ್ರಿಗೆ ಕೆಲವು ಟೈಮ್ ಆದೇಶ ಕೊಡ್ತಾನೋ, ಒಂದು ನಿಗದಿತ ಟೈಮ್ ಕೊಡ್ತಾನೋ, ಆವರೆಗೆ ನಮ್ಮ ಕೆಲಸಗಳು ಆಗುಲಾಗಿದ್ರೆ ಮುಂದಿನ ಹೋರಾಟ ಅತಿ ತೀವ್ರ ಹೋರಾಟ ಆಗ್ತಾ ಇದೆ ಅಂತೇಳಿ ಒಂದು ಮಾತು ಹೇಳಿ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಈ ಸಮಾಜವರು, ಕಮಿಟಿಯವರು, ಹಿರಿಯರು ಹಾಗೂ ಸಲಹಾ ಸಮಿತಿಯವರು, ಯುವಕ ಮಂಡಲ, ಯುವತಿ ಮಂಡಲ ಎಲ್ಲ ಪೂರ್ಣ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಅವ್ರ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಧುವಾದ ಹೇಳಿ, ತಮ್ಮ ಸಾಧುವಾದ ಹೇಳಿ, ಒಲೆ ಭಾರತ್ ಮಾತಾ ಕಿ. ಈ ಸಮಯದಲ್ಲಿ ಐನಾಪುರದ ಪಟ್ಟಣದ ಜೈನ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತಾರ್ದಾಳೆ.